ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಒಂದು ನಿರುಪದ್ರವಿ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಅನಾಹುತಗಳನ್ನು ಮಾಡದೇ ಇದ್ದರೂ ಹಲವರ ನಿದ್ದೆಗೆಡಿಸಿದಂಥ ಒಂದು ರೂಮರ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಮಲಗಿದ್ರೆ ಸತ್ತು ಹೋಗ್ತೀರಾ ಅನ್ನುವಂಥ ರೂಮರ್ ಹರಡಿ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳ ಜನ ನಿದ್ದೆ ಮಾಡದೆ ಇಡೀ ರಾತ್ರಿಯನ್ನು ಕಳೆದಿದ್ದಾರೆ. ಅಂಥವರ ಪೈಕಿ ಒಬ್ಬರು ನಮ್ಮ ಶಿವಮೊಗ್ಗ ಸ್ಟುಡಿಯೋಯಿಂದ ದೇವೇಂದ್ರಪ್ಪ ಅನ್ನುವಂಥವ್ರು ನಮ್ಮ ಜೊತೆ ನೇರ ಪ್ರಸಾರದಲ್ಲಿದ್ದಾರೆ. ನಮಸ್ಕಾರ ದೇವೇಂದ್ರಪ್ಪ ಅವರೇ. ನಮಸ್ತೆ. ತಾವು ಕೂಡ ನಿದ್ದೆಗೆಟ್ಟಿದ್ದೀರಿ ಆಗಿದ್ರೆ? ಖಂಡಿತ ಸರ್, ಖಂಡಿತ. ಹೇಗೆ ಬಂತು ಸರ್ ನಿಮಗೆ ಸುದ್ದಿ ಇದು ಮಲಗಿದ್ರೆ ಸತ್ತೋಗ್ತೀವಿ ಅನ್ನುವಂಥದ್ದು? ಸರ್ ರಾತ್ರಿ ಸುಮಾರು 2:30 3 ಗಂಟೆ ಮಲ್ಕೊಂಡೋಗ ನನ್ನ ದಾವಣಗೆರೆಯಿಂದ ಫೋನ್ ಬಂತು, 2 ಫೋನು. ಓಕೆ. ಆಮೇಲೆ ಏನಂತ ಕೇಳಿದೆ, ಇಲ್ಲ ಮಲಗಬೇಡಿ, ಮಲ್ಕೊಂಡಿದ್ರು. ನಮ್ಮ ಕಸಿನೇ ಅವರು ಮಲ್ಕೊಂಡಿದ್ದೀರಾ ಅಂತ ಕೇಳಿದ್ರು. ಹ್ಞೂನಪ್ಪ, ಯಾಕೆ ರಾತ್ರಿ ಮಲ್ಕೊಂಡ್ರಿ ಎದ್ದೇಳಕ್ಕಾಗತ್ತ ಅಂದೆ. ಅಯ್ಯೋ ಮಲ್ಗಬೇಡಿ ಅಂತ. ಯಾಕೆ ಅಂತ ಹೇಳಿದೆ. ಆಮೇಲೆ ತಗೊಂಡ್ರು. ಇಲ್ಲ ಈ ಥರ 3 ಕಣ್ಣಿನ ಮಗು ಏನೋ ಭವಿಷ್ಯ ನೋಡ್ತೀಯಂತೆ, ಎದ್ದವರು ನನ್ನ ಪಾಲಂತೆ, ಸತ್ತವರು ಮಲಗ್ದವ್ರು ದೇವ್ರ ಪಾಲಂತೆ ನಮ್ಮ ಮಟ್ಟದಲ್ಲಿ ಹೇಳಿದ್ರು. ಅಯ್ಯೋ ದೇವ್ರೆ, ಏನು ಹಿಂಗೆ ಹೇಳ್ತಿದ್ದೀರ ಅಂತ ನಾನು ಫೋನ್ ತಂದು ಹೊರಗಡೆ ಬಂದೆ. ಹೊರಗಡೆ ಬರ್ತಾಯಿದ್ದೀನಿ, ನಮ್ಮ ಮನೆ ಹೊರಗಡೆ ಬರ್ತಾಯಿದ್ದೀನಿ. ಅಕ್ಕಪಕ್ಕದವರೆಲ್ಲ ಆ ವಯಸ್ಸಾದವರು, ಮಕ್ಕಳು, ಮರಿ ಎಲ್ಲ ಕರ್ಕೊಂಡು ಹೊರಗಡೆ ಇದ್ದಾರೆ. ನನಗಿಂತ ಮುಂಚೆ ಅವ್ರು ಬಂದು ಹೊರಗಡೆ ಇದ್ದಾರೆ. ಅವಾಗ ಏನ್ರಿ ಇದು ಅಂತ ಕೇಳಿದೆ. ಮತ್ತೆ ಬೇರೆ ಕಡೆಯಿಂದ ಫೋನ್ ಬರ್ತಾನೆ ಇತ್ತು. ಕಟ್ ಮಾಡಿದೆ. ಸುಮಾರು ಒಂದು 15-20 ಫೋನ್ ಅಟೆಂಡ್ ಮಾಡಿದೆ. ಅಪ್ಪಂಗೆ ಹೇಳಿಸಿ, ಅಮ್ಮಂಗೆ ಹೇಳಿಸಿ ಅಂತ ಹೇಳ್ತಾರೆ. ನಿಮ್ಮ ಅಣ್ಣರಿಗೆಲ್ಲ ಫೋನ್ ಮಾಡಿರಿ, ಅದೇ ಕಾರಣಕ್ಕೂ ಮಲಗಬೇಡ್ರಿ ನೀವು, ಈ ಥರ ಒಂದು ಮೆಸೇಜ್ ಇದೆ ಅಂತ ಹೇಳ್ತಾರೆ ಅಂತ ಹೇಳಿದ್ರು. ಅದನ್ನ ನಾನು ಅಲ್ರಿ ಏನು ತಲೆಗಿಟ್ಟಿದೆ ನಿಮಗೆ, ಅದು ಹೆಂಗಾಗತ್ತೆ ಅಂತ ಕೇಳ್ತೀನಿ. ಇಲ್ಲ ಹಿಂಗಾಗತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೊರಗಡೆ ಬರ್ತಾಯಿದ್ದೀನಿ. ಭಾಳಷ್ಟು ಜನ ಸರ್, ಪಾಪ ವಯಸ್ಸಾದವರು, ಆ ಪೇರೆಂಟ್ಸನ್ನ, ಆ ಮಕ್ಕಳು ಮರಿಗಳನ್ನ ಹೊರಗಡೆ ಕರ್ಕೊಂಬೋದು. ಆ ಅಂಗಾತೆ ಎತ್ಕೊಂಡ್ಬರ್ತಾರೆ ಪಾಪ. ಆ ಮಕ್ಕಳು ಮರಿನ ಅಂಗಾತೆ ಎತ್ಕೊಂಡ್ಬಂದು ಹೊರಗಡೆ ಇಟ್ಕೊಂಡಿದ್ದಾರೆ. ಸಾವು ಹೆಂಗ್ ಬರುತ್ತೆ ಅಂತ ಅವ್ರಿಗೆ ಒಂದ್ ಕಡೆ ಚಿಂತೆ ಆಗಿದೆ. ಆ ದೃಶ್ಯಗಳನ್ನ ನಿದ್ದೆ ಬರ್ತಿದ್ರೆ ಮುಖಕ್ಕೆ ನೀರು ಹೊಡೆದೋಡಿದ್ರು. ಶೂರ್ ಸರ್, ಶೂರ್. ನೀವು ಅದ್ ಹೇಳ್ತೀರಾ, ಒಂದು 80 ವರ್ಷದ ಒಬ್ಬ ಯಜಮಾನ್ರು ಅವ್ರನ್ನ ಎತ್ಕೊಂಡ್ಬರ್ತಾರೆ, 2 ಮಕ್ಕಳು ಹೊರಗಡೆ ಇಟ್ಕೊಂಡ್ಬಿಡ್ತಾರೆ. ಯಾಕೆ ಹಿಂಗಂದ್ರೆ ಪ್ರಳಯಗಳೇನಾರು ಆಗತ್ತಾ, ಅದಕ್ಕೋಸ್ಕರ ಹಿಂಗ್ ಮೆಸೇಜ್ ಇದೆ ಅಂತ ಹೇಳ್ತಾರೆ. ಆ ವಯಸ್ಸಾದ ಪಾಪ ನಿದ್ದೆ ಸಮಯದಲ್ಲಿ ಅವ್ರನ್ನ ಹೊರಗಡೆ ಎತ್ಕೊಂಡ್ಬರ್ತಾರೆ. ಈ ಥರದೆಲ್ಲ ಪ್ರಸಂಗ ಹಾಕಿದ್ರೆ ಇದು ಎಷ್ಟು ಮೂಢನಂಬಿಕೆ, ಅಸಹ್ಯ ಅಂತ ಹೇಳಿದ್ರೆ ಯಾರಿಗೆ, ಯಾಕೆ, ಯಾವ ಕಾರಣಕ್ಕೋಸ್ಕರ ಇದು ಹಬ್ಬಿಸ್ತಾರೆ, ಏನಕ್ಕೋಸ್ಕರ ಹಬ್ಬಿಸ್ತಾರೆ ಒಂದು ಗೊತ್ತಾಗ್ತಿಲ್ಲ. ಇದು ಒಂಥರ ಒಂದು ಶೋಚನೆ ಇದೆ, ಒಂದು ಬೆಳವಣಿಗೆ. ಖಂಡಿತವಾಗ್ಲೂ ಅಂದ್ರಪ್ಪ. ಆದ್ರೆ ನಾನು ಮಲ್ಕತೀನಿ ನೋಡೋಣ ಏನಾಗುತ್ತೋ ಅನ್ನೋಂಥ ರಿಸ್ಕ್ ಯಾರು ತಗೊಂಡ್ರ ಸರ್? ಆ ಜನ ಇಲ್ಲೇ ಇಲ್ಲ. ಓಕೆ. ನಿಮಗೆ ಆ ಜನ ಸಿಗದೇ ಇಲ್ಲ. ಯಾಕೆ ಅಂದ್ರೆ ನೋಡೋಣ, ಅವರು ಇದಾರೆ, ನಾವು ಇರ್ತೀವಿ ಬಿಡಿ, ಜಾಗರಣೆ ಟೇಬಲ್ ಮಾಡೋಣ ಅಂತ ಮಾಡ್ತಾ ಇದಾರಲ್ಲ. ಓಕೆ. ಆಮೇಲೆ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಫೋನ್, ನಾನು ಆಮೇಲೆ ಏನ್ ಮಾಡಿದೆ, ಫೋನ್ ತಗೊಂಡೆ, ಬಹಳಷ್ಟು ಮೀಡಿಯಾಗಳಿಗೆ ಫೋನ್ ತಗೊಂಡೆ. ಆಮೇಲೆ ಪೊಲೀಸಿಗೆ ಕಂಟ್ರೋಲ್ ರೂಮಿಗೆ ತಗೊಂಡೆ. ಏನ್ರಿ ಇವೆಲ್ಲ ಮೆಸೇಜ್ ಹಾಕೊಂಡ್ರಿ, ಏನಾರು ಆಗ್ಬೋದೇನ್ರಿ ಶಿವಮೊಗ್ಗದಲ್ಲಿ, ಏನಾರ ಅಥವಾ ಬೇರೆ ಏನಾರ ಯಾರು ಹಬ್ಬಿಸ್ತೀರ ಇದನ್ನ, ಬೇರೆ ಏನಾರ ದರೋಡೆ ಮಾಡಕ್ಕೆ ಏನಾರು ಹಬ್ಬಿಸ್ತೀರಿ, ಏನ್ ಕತೆ ಇದು, ಏನೋ ಬೇರೆ ಏನಾರು ಮಾಡಕ್ಕೆ ಹಬ್ಬಿಸ್ತಿರ್ಕಂಡ್ರಿ ಅಂತ ಹೇಳಿದ್ರೆ ಯಾರು ಕೂಡ ರಿಸೀವ್ ಮಾಡ್ತಾ ಇಲ್ಲ ಫೋನು. ಈ ತರ ಹಬ್ಬಿಟ್ರೆ ಸರ್, ವಯಸ್ಸಾದವರು, ಹೆಣ್ಮಕ್ಳುಗಳು, ಮಕ್ಕಳು ಮರಿ ಅವರೆಲ್ಲ ರಾತ್ರಿ ನೀರು ಎಬ್ಬರಿಸೋದು, ಅವರಿಗೆ ಕರ್ಕೊಂಬಂದು ಒತ್ತಾಯ ಕರ್ಕೊಂಬರೋದು, ಆ ಬೀದಿಯಲ್ಲಿ ನಿಂತ್ಕೊಳೋದು. ನಿಜವಲ್ಲೂ ಆ ದೃಶ್ಯ ನೋಡ್ಬಿಟ್ಟಿದ್ರೆ ಯಾರು ಹಬ್ಬತ್ತಾರಲ್ಲ ಜಾರ್ ಬಿಟ್ಬಿಟ್ಟಿದ್ರು. ಆ ಮರ್ತಿಕ್ಕೆ ನೆನ್ನೆ ಆಯ್ತು. ಎಸ್. ನಮ್ಮ ಜೊತೆ ಡಾಕ್ಟರ್ ಶ್ರೀಧರ್ ಇದ್ದಾರೆ, ಮನಃಶಾಸ್ತ್ರಜ್ಞರು. ಅವರು ತಮಗೆ ಪ್ರಶ್ನೆ ಕೇಳ್ತಾರೆ. ಎಷ್ಟು ನಿಮಗೆ ವಯಸ್ಸು ಯಜಮಾನ್ರೆ? ಸರ್ ನನಗೆ 36 ವರ್ಷ ಸರ್. ಇವಾಗ ಏನು ವೃತ್ತಿಯಲ್ಲಿ, ಏನು ವೃತ್ತಿಯಲ್ಲಿದ್ದೀರಿ? ಸರ್ ನಂದು ವ್ಯವಸಾಯ ಸರ್, ನಂದು ಜಮೀನಿದೆ, ತೋಟ ಇದೆ. ಆಯಿತು. ನೀವು ಬೇಸಾಯ ಮಾಡಿದ್ದೀರಾ, ಪ್ರಕೃತಿ ಜೊತೆ ಇದ್ದೀರಾ, ನಿಮಗೆ 35 ವರ್ಷ ಆಗಿದೆ. ಏನಿಲ್ಲ ಅಂದರೂ 30 ವರ್ಷದಿಂದ ನಿಮಗೆ ತಿಳುವಳಿಕೆ ಇದೆ, ಹೌದಾ? ಹೌದೌದು. 30 ವರ್ಷದಿಂದ ನೀವು ಎಷ್ಟು ಸಾವುಗಳನ್ನು ನೋಡಿದ್ದೀರಾ ಈ ಥರದ್ದನ್ನು? ಯಾವ ಥರ? ಈ ಥರ ಮಲಗದಾಗ ಸಾಯದ? ಸರ್ ಮಲಗದಾಗ ಸಾಯೋದಂದ್ರೆ ಯಾರೋ ಒಬ್ಬ ಹಾರ್ಟ್ ಅಟ್ಯಾಕ್ ಆಗ್ತಾರೆ, ಎಲ್ಲ ಒಂದಿಷ್ಟು ಜನ ಆಗ್ತಾರೆ ಅಷ್ಟೇ. ಹಾಗಿದ್ದಾಗ ನಿಮಗೆ ಬಂದು ಸಾವು ಈ ಥರ ಹೇಳಿ ಸರ್. ಅಲ್ಲ, ನೀವಿಷ್ಟು ತಿಳುವಳಿಕಸ್ಥರಾಗಿದ್ದವರು ಯಾರೋ ರಾತ್ರಿ 2 ಗಂಟೆಗೆ ನಿಮ್ಮನ್ನು ನಿದ್ದೆಯಿಂದ ಎಬ್ಸಿದ್ರೆ ನಿಮಗೆ ಬೈಯಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನೀವು ಬೇಸಾಯಗಾರರು, ನಿಮಗೆ ಪ್ರಕೃತಿ ಜೊತೆ ಇದ್ದು ಸರಾಗವಾಗಿ ನಿಮ್ಮ ಬಾಯಿನಿಂದ ಮಾತುಗಳು ಬರ್ತದೆ ಸಿಟ್ಟು ಬಂದಾಗ, ಅಲ್ವೇ? ಹೌದೌದು. ನೀವು ಯಾಕೆ ಆ ಪದಗಳನ್ನು ಬಳಸಿ
ಅಲ್ಲಯ್ಯ ನಾನು ಮಲ್ಕೊಂತ ಇದ್ದೀನಿ, ನಾನು ಮಲ್ಕೋತೀನಿ, ನೀನು ಯಾಕೆ ಊರ್ನವ್ರನ್ನ ಎಬ್ಬಿಸ್ತೀಯಾ, ಬಾ ಮುಚ್ಕೊಂಡು ಮಲ್ಕ ಅಥವಾ ಕಣ್ಣು ಮುಚ್ಕೊಂಡು ಮಲ್ಕ ಅಂತ ಹೇಳ್ಬಾರ್ದಾಗಿತ್ತಾ? ಯಾಕೆ ಹೇಳಲಿಲ್ಲ ನೀವು ಅಂತ ನನ್ನ ಪ್ರಶ್ನೆ ಅಷ್ಟೇ. ಸರ್ ನಾನು ಹೇಳಿದೆ ಅವರಿಗೆ, ಆಯ್ತು, ನಿಮಗೇನು ತಲೆ ಕೆಟ್ಟಿದ್ಯಾ ಅಂತ ಕೇಳಿದೆ. ಇರ್ಲಿ ಇರ್ಲಿ, ಇನ್ನೊಂದು ಹೇಳ್ತೀನಿ. ನೀವು ಆಚೆ ಏನಾಗಿದೆ ನಿಮಗೆ? ಇರ್ಲಿ ಬಿಡಿ, ಇಲ್ಲಿ ಕೇಳಿ, ನಾನು ಹೇಳ್ತೀನಿ ಕೇಳಿ. ದಯಮಾಡಿ ಈಗಲಾದ್ರೂ ನೀವು ನೆರೆಹೊರೆಯವರಿಗೆ, ಯುವಕರು, ಈ ದೇಶನ ಆಳಬೇಕಾಗಿರೋರು, 35 ವರ್ಷದ ತಿಳುವಳಿಕಸ್ತರು, ಪಕ್ಕದವ್ರ ಮನೆಗೆ ಹೋಗಿ ಹೇಳಿ ಏನಾಗುತ್ತೆ ಆದರೆ ಹಾಕ್ಕೊಂಡೋಗ್ಲಿ, ನೀವು ಮಲ್ಕೊಳ್ಳಿ ಚೆನ್ನಾಗಿ, ನಾನು ನೋಡ್ಕೊತೀನಿ ಅಂತ ನೀವು ಊರಿನ ಒಂದು 25 ಜನ ಹುಡುಗರು ನಿಮ್ಮ ವಯಸ್ಸಿನವ್ರು ಸೇರಿ ಯಾಕೆ ತಡೆಗಟ್ಟಲಿಲ್ಲ ಈ ಸುದ್ದಿನ? ಈಗಲಾದ್ರೂ ಇಂಥ ಸುದ್ದಿಗಳು ಬರ್ತವೆ. ಸಾವಿನ ವಿಷಯದಲ್ಲಿ, ಭಯದ ವಿಷಯದಲ್ಲಿ, ಆತಂಕದ ವಿಷಯದಲ್ಲಿ ಬಂದೇ ಬರ್ತದೆ. ನೀವು ಮಾಡಬೇಕಾಗಿರೋದು ಸರಳವಾಗಿ ಮಲಕೊಂಡಿರೋರು ಮಲಕೊಳ್ಳಿ ಬಿಡ್ರಿ, ಎದ್ದಿರೋರನ್ನ ಮಲಗಿಸೋದಕ್ಕೆ ಪ್ರಯತ್ನ ಮಾಡಬೇಕು. ನೀವು ಮಲಗಿರೋರನ್ನ ಎಬ್ಬಿಸ್ತಾಯಿನಿ, ಯಾವುದೋ ಸುದ್ದಿ ಬಂತು ಅನ್ನೋದನ್ನು ದಯಮಾಡಿ ಇದನ್ನು ಹಂಚಬೇಡಿ ಅಂತ ನನ್ನ ಸಲಹೆ ಒಂದು, ಮತ್ತು ಪ್ರಾರ್ಥನೆ ಕೂಡ. ಇಲ್ಲಿ ವೈಜ್ಞಾನಿಕ ವಿಷಯದ ಬಗ್ಗೆ ಮಾತಾಡೋದು ಬೇಡ, ಸಾಮಾನ್ಯ ಜ್ಞಾನ. ಮಲಗದವನು ಸುಲಭವಾಗಿ ಸಾಯುವುದಿಲ್ಲ, ಸಾಯೋದಕ್ಕೆ ನಾನಾ ಕಾರಣಗಳಿರ್ತವೆ. ಯಾವುದೋ 3 ಕಣ್ಣಿನ ಮಗು, 6 ಕಣ್ಣಿನ ಹಸು, ಇವೆಲ್ಲ ಯಾರನ್ನು ಸಾಯಿಸಕ್ಕಾಗೋದಿಲ್ಲ. ಗೂಳಿ ತಿವಿದ್ರೆ ಸಾಯ್ತಾರೆ ನಿಜ, ಹಸು ಒದ್ರೆ ಸಾಯ್ಬೋದು. ಯಾವುದೋ ಇನ್ನ ಕಣ್ಣೇ ಬಿಡದಿರೋ ಮಗು ಏನೋ ಒದ್ರತ್ತೆ ಅಂತಂದ್ರೆ ನೋಡಿ, ಈ ತರ ನೀವು ಮಾತಾಡಿದ್ರೆ 10 ಜನ ನಿಮ್ಮ ಮಾತು ನಂಬ್ತಾರೆ ಅಂತ ನನಗೆ ಅನ್ಸುತ್ತೆ ಅಜ್ಜಿ. ಎಸ್ ಶಂಕರ ಹೆಗಡೆ ಅವರು ತಾವೇನು ಎಲ್ಲಿವರೆಗೆ ಓದಿದ್ದೀರಾ ಸರ್? ನಂದು BA ಮಾಡಿದ್ದೀನಿ ಸರ್, ಮತ್ತೆ LLB ಇದೆ ನಮ್ದು. ಓಹ್, ಗ್ರಾಜುಯೇಟ್. ತಾವು ಜೊತೆಗೆ ವಕೀಲಿ ವೃತ್ತದಲ್ಲಿ ಕೂಡ ಇದ್ದಂಥವ್ರು. ಅಲ್ಲ, ವಕೀಲರು ಒಂದು ಮಾತನ್ನು ಹೇಳಿದ್ರೆ 10 ಸಲ ಕ್ರಾಸ್ ಚೆಕ್ ಮಾಡ್ತಾರೆ. ಅಲ್ಲ, ನಾನು ಅಂದ್ರೆ ಒಂದು ಮಾತು ಹೇಳಿದ್ರೆ 10 ಸಲ ಚೆಕ್ ಮಾಡಿ ಅದು ಸತ್ಯ ಹೌದು ಅಲ್ವೋ ಅನ್ನೋದನ್ನ ತಿಳಿದುಕೊಳ್ಳುವಂಥದ್ದು ಸಾಮಾನ್ಯವಾಗಿರುವಂಥದ್ದು. ಬಹುಶಃ ನಾನು ಹೇಳೋದು ಅಂಥದ್ದೊಂದು ರಿಸ್ಕ್ ಇವರು ತಗೋಬಹುದಾಗಿತ್ತ ಅಂತ. ಅಲ್ಲ, ಏನು ಬೇಡಾಗಿತ್ತು, ಅವರ ಫ್ಯಾಮಿಲಿ ಡಾಕ್ಟರ್ಗೆ ಸುಮ್ಮನೆ ಕಾಲ್ ಮಾಡಿ ಕೇಳಿದ್ರೆ ಸಾಕಾಗಿತ್ತು. ಅಲ್ಲ ದೇವೇಂದ್ರಪ್ಪ ಅವರೇ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ತಮ್ಮನ್ನು ತಮಾಷೆ ಮಾಡೋದು ಅಂತಲ್ಲ. ಹೇಗೆ ಒಂದು ರೂಮರ್ 3-4 ಜಿಲ್ಲೆಗಳ ಜನರನ್ನ ನಿದ್ದೆಗೆಡಿಸ್ಬಿಡುತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ತಮ್ಮೂರಲ್ಲಿ ಕೂಡ ಹಲವರು ಓದಿಕೊಂಡಂಥವರು, ವೈಜ್ಞಾನಿಕ ಹಿನ್ನೆಲೆ ಉಳ್ಳಂಥವರು ಮತ್ತು ವೈಜ್ಞಾನಿಕವಾಗಿ ಯೋಚಿಸಬಲ್ಲಂಥವ್ರು ಇರಬಹುದು. ಯಾರೋ ಒಬ್ಬ ವ್ಯಕ್ತಿ ಬಂದು ಏನೋ ಹೇಳಿದಾಗ ಇದು ಸತ್ಯನೋ ಸುಳ್ಳು ಅನ್ನುವಂಥದ್ದು. ಇವತ್ತಿನ ಕಾಲ ಹೇಗಿದೆ ಅಂದರೆ, ತಂದೆ ತಾಯಿ ಹೇಳಿದ್ದನ್ನು, ಅಂದರೆ ತಂದೆ ತಾಯಿ ಏನಾದರೂ ಹೇಳಿದ್ರು ಕೂಡ ಅದು ಸತ್ಯನೋ ಸುಳ್ಳು, ಸರಿನೋ ತಪ್ಪು ಅಂತ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಯಾರೋ ಬಂದು ಏನೋ ಫೋನ್ ಮಾಡಿದ್ರು, ನೀವು ಮಲ್ಕೊಂಡ್ರೆ ಸತ್ತೋಗ್ಬಿಡ್ತೀರಿ ಅಂತ ಹೇಳಿದ್ರು ಅನ್ನೋ ಕಾರಣಕ್ಕೆ ನಿದ್ದೆಗೆಡುವಂಥದ್ದು ನಿಜವಾಗ್ಲೂ ನಮಗೊಂಥರ ವಿಚಿತ್ರ ಅನ್ನಿಸ್ತಾ ಇದೆ ಇದು. ಸರ್ ಹೌದು. ಇಲ್ಲಿ ಅಂತಂದ್ರೆ ಹೇಳಿ ದೇವೇಂದ್ರಪ್ಪ ಹೇಳಿ ಸರ್. ಅದಕ್ಕೆ ನಾನು ಫಸ್ಟು ಫೋನ್ ಬಂದಾಗ ತಲೆ ಕೆಟ್ಟಿದ್ಯಾ ಅಂದೆ ನನ್ನ ಭಾಳಷ್ಟು ಜನಕ್ಕೆ. ಓಕೆ. ಆಮೇಲೆ ನಾನು ಮೊದಲನೇ ಮಾಡಿದ ಕೆಲಸ ಏನಪ್ಪ ಅಂದ್ರೆ, ಕಂಟ್ರೋಲ್ ರೂಮಿಗೆ ಫೋನ್ ತಗೊಂಡೆ, ಪೊಲೀಸ್ ಸ್ಟೇಷನ್ಗೆ. ಓಕೆ. ಇದ್ರ ಜೊತೆಗೆ ಮಾಧ್ಯಮಗಳಲ್ಲಿ ನಮ್ಮ ಸ್ನೇಹಿತರು ಭಾಷೆ ಮಾಧ್ಯಮಗಳಿಗೆ ಫೋನ್ ತಗೊಂಡೆ. ಆಮೇಲೆ ಹೊರಗಡೆ ಒಂದಷ್ಟು ಜನಕ್ಕೆ ಬಂದು ಹೇಳಿದೆ, ಏನಾಗಿದೆ ರೀ ನಿಮಗೆ, ವಯಸ್ಸಾದವ್ರ ಪಾಪ ಅವ್ರು ನೆನ್ನೆ ರಾತ್ರಿ BP ಶುಗರ್ಗೆ ಮಾತ್ರೆ ಕೊಟ್ಟಿರ್ತೀರಾ, ಅವ್ರನ್ನ ಕರ್ಕೊಂಡ್ಬಂದು ಬೀದಿ ನಿಲ್ಲಿಸ್ತೀರಾ, ಏನ್ ನಿಮ್ಮೇನು ಇವತ್ತು ಸಾಯಿಲ್ಲ ಅಂದ್ರೆ ನಾಳೆ ಇವತ್ತಲ್ಲ ಮತ್ತೆ ಇನ್ನೊಂದು ವರ್ಷ ಬಿಟ್ಟು ಸಾಯ್ತೀರಾ, ಯಾಕೆ ಜೀವಕ್ಕೆಲ್ಲ ಇಷ್ಟು ಭಯ ಪಡ್ತೀರಾ? ಯಾರೋ ಕೆಲಸ ಇಲ್ದವರು ಹಬ್ಬಿಸ್ತೀರ ಅಷ್ಟೇ ಹೊರತು ಇದನ್ನೆಲ್ಲ. ಯಾಕೆಂದ್ರೆ ಇವತ್ತು ಸಾಯಿಲ್ಲ ನಾಳೆ ಸಾಯೋದೇ ಇಲ್ವ ಅವರು? ಯಾವತ್ತಾರೋ ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕಾಗ್ತವನು. ಆದರೆ ನಾಳೆ ಸಾಯೋದಕ್ಕೆ ಇವತ್ತು ಯಾರು ಹಬ್ಬಿಸ್ತಿರ್ತೀವಿ ಅಂತೇಳಿ ನೀವು ನಿದ್ದೆಗೆಟ್ಟಿ ಆ ವಯಸ್ಸಾದ ಅಪ್ಪ ಅಮ್ಮ ಪಾಪ ಅವರು ಆ BP ಶುಗರ್ ಹಲವಾರು ಟ್ಯಾಬ್ಲೆಟ್ಸ್ ನುಂಗಿರ್ತಾರೆ, ನೀವು ಕರ್ಕೊಂಡ್ಬಂದು, ಅದರಲ್ಲೂ ಬೇರೆ ಮಲೆನಾಡು ಏರಿಯಾ ನಮ್ಮದು, ಮಳೆ ಯಾವಾಗ ಬರ್ತೋ ಹೇಳಕ್ಕಾಗಲ್ಲ. ಇಂಥ ಟೈಮಲ್ಲಿ ನೀವು ಬಂದು ನೀವು ಬೀದಿದಲ್ಲಿ ನಿಲ್ಲಿಸ್ತಾ ಇದ್ದೀರಾ ಅಂತ ಹೇಳಿದೆ. ಆಮೇಲೆ ಏನಂದ್ರೆ ಮರಗಳು ನೋಡ್ತಾರೆ, ಮರ ಏನೋ ಬೀಳತ್ತಾ, ಮರದಿಂದ ಏನೋ ಸಾಯ್ತೀವ ಅಂತ ಮಾಡ್ದಲ್ಲಿ ಆ ಥರದ ಥಿಂಕ್ ಮಾಡ್ತಾರಲ್ಲಿ. ಅರ್ಥ ಆಯ್ತು ದೇವೇಂದ್ರಪ್ಪರೇ. ದಯವಿಟ್ಟು ನಮ್ಮ ಜೊತೆ ಲೈನ್ನಲ್ಲಿರಿ, ನಾನು ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀನಿ. ಯಾವ ಮೂಲೆಯಿಂದ ಯಾವ ರೂಪದಲ್ಲಿ ಸಾವು ಬರುತ್ತೆ ಅಂತ ಕಾಯ್ತಾ ಕೂತ್ಕೊಂಡಿರುತ್ತೆ ಜನ. ಊರೇ ನಿದ್ದೆಗೆಟ್ಟು ಆ ಊರಿನಲ್ಲಿ ಅಕ್ಷರಸ್ಥರು ಇರಲಿಲ್ವಾ, ಹೌದು ಅಲ್ವೋ ಅಂತ ಲಾಜಿಕಲ್ ಆಗಿ ಥಿಂಕ್ ಮಾಡೋರು ಇರಲಿಲ್ವಾ, ಇದ್ರ ಬಗ್ಗೆ ಏನು ಹೇಳ್ತಾರೆ? ಚಿತ್ರದುರ್ಗ ಸ್ಟುಡಿಯೋದಿಂದ ಕೂಡ ನಾವು ಒಬ್ಬರನ್ನ ಸಂಪರ್ಕಿಸುವಂಥ ಪ್ರಯತ್ನದಲ್ಲಿದ್ದೀವಿ. ಇದೇ ರೀತಿಯಾಗಿ ನಿದ್ದೆಗೆಟ್ಟಂಥವರು ಮತ್ತು ಈ ರೂಮರ್ನಿಂದ ಪೀಡನೆಗೀಡಾದವರು, ಅವರನ್ನು ಕೂಡ ಮಾತಾಡಿಸೋದಕ್ಕಿಂತ ಮುಂಚೆ ಬಿಗ್ ಡಿಬೇಟ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್.